ನೋಡಿ, ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನ ಸ್ಟಿಂಗ್ ಮಾಡಿ 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂತಹ ಆಘಾತಕಾರಿ ಸುದ್ದಿ ಇದು. ಹಾಗಾದ್ರೆ ಯಾರು ಈ ಆರೋಪಿಗಳು, ಕೃತ್ಯ ಎಸಗಿರುವಂತಹ ಆರೋಪಿಗಳು, ಮತ್ತು ಅವ್ರ ಪ್ಲಾನ್ ಯಾವ ರೀತಿ ಇತ್ತು? ಇಂಥ ಘಟನೆಗಳು ಪದೇ ಪದೇ ದಿನ ಬೆಳಗಾದ್ರೆ ಸಾಕು ನಾವು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ವಿ. ಈಗ ಮಹಿಳಾ ಅಧಿಕಾರಿಗೂ ಈ ಬ್ಲ್ಯಾಕ್ ಮೇಲ್ ತಪ್ಪಿದ್ದಲ್ಲ ಅಂತ ಯೂಟ್ಯೂಬರ್ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯ ಮನೆ ಬಲ್ಬು ಹೋಲ್ಡರ್ಗಳಲ್ಲಿ ಸ್ಟಿಂಗ್ ಕ್ಯಾಮ್ರಾವನ್ನು ಅಳವಡಿಸಿದ್ದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ದೃಶ್ಯವನ್ನು ಸೆರೆ ಹಿಡಿದು ಮಹಿಳಾ ಅಧಿಕಾರಿಗೆ 50 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಹಣ ಕೊಡದೇ ಇದ್ರೆ ಜಾಲತಾಣದಲ್ಲಿ ವಿಡಿಯೋವನ್ನು ವೈರಲ್ ಮಾಡೋದಾಗಿ ಬೆದರಿಸಿದ್ರಂತೆ. ನಕಲಿ ಪತ್ರಕರ್ತರ ಬ್ಲ್ಯಾಕ್ ಮೇಲ್ಗೆ ಬೇಸತ್ತು ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡಲಾಗಿದೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ 3 ಬಂಧನ ಆಗಿದೆ. ಪತ್ರಕರ್ತರು ಅನ್ನೋ ಹೆಸರನ್ನು ಯೂಸ್ ಮಾಡಿಕೊಂಡು, ದುರ್ಬಳಕೆ ಮಾಡಿಕೊಂಡು ಇವರು ನಾವು ಸ್ಟಿಂಗ್ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಹೆದರಿಸಿ 50 ಲಕ್ಷ ಕೊಡಿ, ಇಲ್ಲಾಂದರೆ ಇದನ್ನು ನಾವು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡ್ತೀವಿ ಅಂತೆಲ್ಲ ಹೆದರಿಸಿದ್ದಾರೆ. ಸೊ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿದೆ. ಆಮೇಲೆ ನೋಡಿದ್ರೆ ಅವರು ಪತ್ರಕರ್ತರಲ್ಲ. ಆಮೇಲೆ ಸ್ಟಿಂಗ್ ಮಾಡೋದಕ್ಕೆ ಬಳಸಿದಂತಹ ಐಡಿಯಾ ತುಂಬ ಖತರ್ನಾಕ್ ಇದೆ. ಮುಂದಿನ ಹಂತದಲ್ಲಿ ಹೇಳ್ತೀವಿ ನಿಮಗೆ. ಈ ಥರದ ಸ್ಟಿಂಗನ್ನು ಯಾವುದೇ ಪತ್ರಿಕೋದ್ಯಮ ಕೂಡ ಮಾಡಲ್ಲ. ಅಷ್ಟು ಕೆಳಮಟ್ಟಕ್ಕೆ ಯಾರೂ ಹೋಗಿಲ್ಲ. ಸೊ ನಾವು ಹೇಳ್ತೀವಿ ನಿಮಗೆ ಏನಾಗಿದೆ ಅಂತ. ನೋಡಿ, ಕ್ರಿಮಿನಲ್ಗಳ ಐಡಿಯಾನೇ ತುಂಬ ಕೆಟ್ಟದಾಗಿರುತ್ತೆ. ಆಗಲೇ ಹೇಳಿದಂತೆ ಪತ್ರಕರ್ತರು ಆ ಥರ ಸ್ಟಿಂಗ್ ಮಾಡಲ್ಲ ಯಾರು ಕೂಡ. ಹೆಂಗೆ ಅಂದರೆ ಅವ್ರ ಮನೆಯಲ್ಲಿ ಬಲ್ಪು ಹೋಲ್ಡರು ಇದರಲ್ಲೆಲ್ಲ ಹಿಡನ್ ಕ್ಯಾಮ್ರಾಗಳನ್ನ ಇಟ್ಬಿಟ್ಟು ಶೂಟ್ ಮಾಡಿರ್ತಕ್ಕಂಥದ್ದು. ಸೊ 3 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಯಾವ ಥರ ಇವರು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳ್ತೀವಿ ನೋಡಿ. ಗೋಕಾಕ್ ನಗರದ ಸಮೀರ್, ಅಬ್ದುಲ್ ಮತ್ತು ಮೊಹಮ್ಮದ್ ಬಂಧಿತ ಆರೋಪಿಗಳು. ಇವರೇನು ಮಾಡಿದ್ದಾರೆ, ಮಹಿಳಾ ಅಧಿಕಾರಿಯ ಮನೆ ಕೆಲಸದವನಿಗೆ ಗಾಳ ಹಾಕ್ತಾರೆ. ಫಸ್ಟ್ ಯೂಶ್ವಲಿ ಇವರು ಕೆಲಸಕ್ಕೆ ಹೋಗಬೇಕಾದ್ರೆ ಮಹಿಳಾಧಿಕಾರಿ ಮನೆ ಕೀಯನ್ನು ಕಿಟಕಿನಲ್ಲಿ ಇಡ್ತಾ ಇದ್ರಂತೆ. ಮನೆಯ ಕೆಲಸದವರ ಸಹಾಯದಿಂದ ಮನೆಗೆ ಹಿಡನ್ ಕ್ಯಾಮ್ರಾ ಹಾಕ್ತಾರೆ ಕಿರಾತಕರು. ಅವ್ರ ಬೆಡ್ರೂಮ್ಗೆ ಹೋಗ್ಬಿಟ್ಟು ಹಿಡನ್ ಕ್ಯಾಮ್ರಾ ಹಾಕೋದು. ಈಗ ಸದ್ಯಕ್ಕೆ ಬಂಧಿತರಿಂದ 2 ಸ್ಯಾಮ್ಸಂಗ್ ಮೊಬೈಲ್, ವಿವೋ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. 64 GB ಪೆನ್ ಡ್ರೈವು, 6 ಹಿಡನ್ ಕ್ಯಾಮ್ರಾ, 2 OTG, 2 ಮೆಮೊರಿ ಕಾರ್ಡು, ಆಮೇಲೆ 128 GB 8 ಮೆಮೊರಿ ಕಾರ್ಡು, ಇನೋವಾ ಕ್ರಿಸ್ಟಾ ಕಾರು ಎಲ್ಲ ಜಪ್ತಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇದೊಂದು ದೊಡ್ಡ ವಂಚನಾ ಜಾಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಅವರು ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡಿದ್ದಾರೆ ಅಂತಂದರೆ ಇವ್ರ ಉದ್ದೇಶನೇ ಅದು. ಯಾರು ದುಡ್ಡಿದೆ ಏನು ಎತ್ತ ನೋಡಿಕೊಂಡು ಅಂಥವ್ರ ಮನೆಗೆಲ್ಲ ಹಿಡನ್ ಕ್ಯಾಮ್ರಾ, ಯಾಕೆಂದರೆ ಅವ್ರ ಮನೆಗೆ ಹೋಗಿ ಅವ್ರ ಬೆಡ್ರೂಮ್ನಲ್ಲೇ ಹಿಡನ್ ಕ್ಯಾಮ್ರಾ ಹಾಕ್ತಾರೆ ಅಂತಂದರೆ ಇವರ ನೆಟ್ವರ್ಕ್ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಯಾರಿಗೆ ತಾನೇ ಅನುಮಾನ ಬರುತ್ತೆ ಅವ್ರ ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಅಳವಡಿಸಿದ್ದಾರೆ ಅಂತಂದರೆ? ಅದು ಅವ್ರ ಮನೆಯಲ್ಲಿ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವ್ರಿಗೂ ಏನೂ ಗೊತ್ತಾಗಿಲ್ಲ. ಆಮೇಲಿಂದ ಈಗ ಇದನ್ನು ಇಟ್ಕೊಂಡು 50 ಲಕ್ಷ ದುಡ್ಡು ಕೊಡಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ನೋಡಿ. ಗೊತ್ತಾಗದ ಹಾಗೆ ಇವರು ಹಿಡನ್ ಕ್ಯಾಮ್ರಾಗಳನ್ನು ಮನೆಯ ಬಲ್ಪ್ ಹೋಲ್ಡರ್ಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಸೊ ಬಿ ಕೇರ್ಫುಲ್. ತುಂಬ ಜನ ಮನೆಗಳಲ್ಲಿ ಬಿಡಿ ಅಪರೂಪ, ಹೋಟೆಲ್ ರೂಮ್ನಲ್ಲೂ ಕೂಡ ಈ ಥರ ಆಗೋ ಸಾಧ್ಯತೆಗಳು ಇರ್ತವೆ. ಬಿ ಕೇರ್ಫುಲ್. ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವ್ರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವ್ರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308, 77, 351 ಇದರಲ್ಲಿ ಮತ್ತು IT ಆ್ಯಕ್ಟ್ 66E, 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ 3 ಆರೋಪಿ ಇದ್ದಾರೆ. ಸಮೀರ್ ನಿಸಾರ್ ಅಹಮದ್ ಶೇಖ್ 32 ವರ್ಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ರೆ ಯಾರೋ ಪಕ್ಕಾ ಪ್ರೊಫೆಷನಲ್ಸ್ ಅಂತ ಅನ್ನಿಸ್ತಾ ಇದೆ. ದೊಡ್ಡ ನೆಟ್ವರ್ಕೇ ಇರ್ಬೋದಾ? ಈ ಕೇವಲ 3 ಜನ ಮಾತ್ರ ಅಲ್ಲ, ಇದ್ರ ಹಿಂದೆ ತುಂಬ ದೊಡ್ಡ ನೆಟ್ವರ್ಕ್ ಇರಬೇಕು, ಸಿಂಡಿಕೇಟ್ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಡೀಟೇಲ್ಸ್ ಏನಿದೆ ದಿಲೀಪ್? ಅರವಿಂದ, ಪ್ರಮುಖವಾಗಿ ಬೆಳಗಾವಿ ನಗರ ಮತ್ತು ಜಿಲ್ಲೆಯಾದ್ಯಂತ ಬಹಳಷ್ಟು ಈ ತರ ಯೂಟ್ಯೂಬರ್ಸ್ಗಳು, ನಕಲಿ ಪತ್ರಕರ್ತರು ಇರುವಂಥದ್ದು
ಸಾವಿರಾರು ಸಂಖ್ಯೆಯಲ್ಲಿ ಇರುವಂತದ್ದು ಕೂಡ ಮಾಹಿತಿ ಇರುವಂತದ್ದು. ಹೀಗಾಗಿ ಇವರನ್ನ ಮಟ್ಟ ಹಾಕಬೇಕು ಅಂತ ದೊಡ್ಡ ಪೊಲೀಸ್ ಡ್ರೈವ್ ಮಾಡ್ಬೇಕಾಗತ್ತೆ. ಅಂತದ್ರಲ್ಲಿ ಈ ಒಂದು ಗೋಕಾಕ್ನ 3 ಜನ ಏನಿರ್ತಾರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಸುಮಾರು 15 ದಿನಗಳವರೆಗೆ ಕಾಲ ಅವರು ಫಾಲೋ ಅಪ್ ಮಾಡ್ತಾರೆ. ಫಾಲೋ ಅಪ್ ಮಾಡಿ ಆದ್ಮೇಲೆ ಈ ತರ ಒಂದು ಕೆಲಸವನ್ನು ಮಾಡಿರುವಂತದ್ದು. ಮತ್ತೆ ಮೇಲೆ ಕೆಲಸ ಏನು ಚಾವಿ ಇಟ್ಟು ಹೋಗಿರ್ತಾರೆ, ಆ ಚಾವಿನ ಅಸ್ತ್ರ ಇಟ್ಕೊಂಡು ಇದೆಲ್ಲ ಮಾಡಿದಾರೆ ಅಂತ ಹೇಳಿ FIR ನಮೂಲಾಗಿರುತ್ತೆ. ಮತ್ತು ಅವರಿಗೆ ಈಗಾಗಲೇ ಏನಂತಾರೆ ಇಂಡಲ್ಗಾ ಜೈಲಿಗೆ ಕಳಿಸಲಾಗಿದೆ. ಜೊತೆಗೆ ಏನಂತಂದ್ರೆ ಈ ತರ ಯಾಕೆ ಆಗಿದೆ ಮತ್ತು ಈ ತರ ಎಷ್ಟೆಷ್ಟು ಇದಾರೆ ಹಾಗೆ ಅಂತೇಳಿ ಮತ್ತೆ ಈ ತರ ಒಂದು ಒಳಗಡೆ ಮಾಡ್ಲಿಕ್ಕೆ ಯಾರು ಮತ್ತೆ ಕಿಮ್ಮಕ್ ಕೊಟ್ಟಿದ್ದಾರೆ ಹಾಗೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ತನಿಖೆ ಮಾಡ್ತೀವಿ ಅಂತೇಳಿ ಕೂಡ ಬೆಳಗಾವಿ ಪೊಲೀಸ್ ಕಮಿಷನರ್ ತಿಳಿಸಿರುವಂತದ್ದು. ಅರವಿಂದ್, ದಿಲೀಪ್, ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದ್ವಿ ಆ ಬಲ್ಪ್ ಒಳಗಡೆ ಎಲ್ಲ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸಿರೋದು, ಸ್ಟಿಂಗ್ ಮಾಡಿರೋದಕ್ಕೆ ಅದನ್ನೆಲ್ಲ ಉಪಯೋಗಿಸಿರೋದು. ಸೊ ಆ ಬಲ್ಬ್ಗಳನ್ನು ಪೂರೈಸಿದವ್ರು ಯಾರು ಅನ್ನೋದು ಬೇಕಾಗುತ್ತೆ. ಹಿಂಗೆ ಕಸ್ಟಮೈಸ್ ಕ್ಯಾಮ್ರಾನ ಹಿಡನ್ ಆಗಿ ಇಡೋದಕ್ಕೆ ಕಸ್ಟಮೈಸ್ ಮಾಡ್ಕೊಂಡಿದ್ದಾರಲ್ಲ, ಸೊ ಒಂದು ದೊಡ್ಡ ನೆಟ್ವರ್ಕ್ ಇದು ಕಾಣಿಸೋ ರೀತಿ ಸಿಂಪಲ್ ಆಗಿಲ್ಲ. ಸೊ ಪೂರೈಸಿದವ್ರು ಯಾರು ಅನ್ನೋದು ಗೊತ್ತಾಗಿದೆಯಾ? ಹೌದು ಮಮತಾ, ಈ ಒಂದು ಏನು ಕ್ಯಾಮರಾಗಳನ್ನ ಎಲ್ಲಿಂದ ತಂದಿದ್ರು, ಯಾರು ಅವ್ರಿಗೆ ಪೂರೈಕೆ ಮಾಡಿದ್ರು, ಇದು ಕೂಡ ಬಹಳಷ್ಟು ತನಿಖೆ ಮಾಡ್ತಾ ಇರುವಂತದ್ದು. ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಬಹಳಷ್ಟು ಇದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಏನಂತಂದ್ರೆ ಎಲ್ಲೆಲ್ಲಿ ಖರೀದಿ ಮಾಡಿದ್ರು ಮತ್ತೆ ಇದೆಲ್ಲ ಹಾಕಕ್ಕೆ ಯಾವ ತರ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಎಷ್ಟು ದಿನ ಹೊರಗಡೆ ಫಾಲೋ ಮಾಡ್ತಾ ಇದ್ರೆ ಎಲ್ಲ ವಿಚಾರನು ಕೂಡ ತನಿಖೆ ಮಾಡ್ತಾ ಇರುವಂತದ್ದು ಮಮತಾ. ರೈಟ್, ಥ್ಯಾಂಕ್ ಯು ದಿಲೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವರು ನನ್ನ ಪ್ರಕಾರ ಅಂತಾರಾಜ್ಯ ಕಳ್ಳರು ಅಂತ ಅನಿಸುತ್ತೆ. ಇದು ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತವಾಗಿಲ್ಲ. ವಿಚಾರಣೆ ಮಾಡಿದ್ರೆ ಬಾಯಿ ಬಿಡ್ತಾರೆ. ಇವರು ಎಲ್ಲಿಯವರು ಫಸ್ಟು ಸ್ಥಳೀಯರ ಅಥವಾ ಬೇರೆಯವರ ನೋಡಿಬಿಡಿದ್ರೆ ಬೇರೆ ಬೇರೆ ಎಲ್ಲಾದರೂ ಈ ಥರದ್ದು ಕೇಸ್ಗಳು ದಾಖಲಾಗಿದೆ. ಕೆಲವರು ಹೆಂಗಾಗಿರುತ್ತೆ ಅಂದರೆ ದುಡ್ಡು ಕೊಟ್ಬಿಟ್ಟು ಕಂಪ್ಲೇಂಟೇ ಕೊಟ್ಟಿರಲ್ಲ ಹೆದರ್ಕೊಂಡು, ಹಾಳಾಗಿ ಹೋಗಲಿ ಅಂತ ಅಂದ್ಬಿಟ್ಟು. ಆ ಥರ ಎಲ್ಲ ಮರ್ಯಾದೆ ಪ್ರಶ್ನೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಇರುತ್ತೆ. ಬಟ್ ಇದು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತಂದರೆ ಸಿಂಪಲ್ ಅಂತೂ ಖಂಡಿತ ಅಲ್ಲ. ಸರಳವಾದಂತಹ ಒಂದೇ ಒಂದು ಪ್ರಕರಣ ಅಂತೂ ಅಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಈ ರೀತಿ ಆಗಿರುತ್ತೆ. ಆಯಿತಾ, ಇಲ್ಲೇ ಮನೆಯಲ್ಲೇ ಬೆಡ್ರೂಮ್ಗೆ ಬಂದು ಇದನ್ನು ಅಳವಡಿಸ್ತಾರೆ ಅಂತಂದರೆ ಇನ್ನು ಹೋಟೆಲ್ಗಳಲ್ಲಿ ಅಳವಡಿಸಲ್ವಾ? ಅಲ್ಲೂ ಕೂಡ ಆಗಿರುತ್ತೆ. ಕಂಪ್ಲೇಂಟ್ಗಳು ಎಲ್ಲೆಲ್ಲಿಂದ ಬಂದಿದೆ, ಯಾರು ಇದನ್ನು ಆಪ್ರೇಟ್ ಮಾಡ್ತಾ ಇರೋದು ನೋಡಬೇಕು. ಇನ್ನು ಮುಂದೆ ಎಲ್ಲಪ್ಪ ಹಾಗಾದರೆ ಸುರಕ್ಷಿತ ಪ್ರದೇಶಗಳು ಅಂತಂದರೆ ನಮ್ಮ ಮನೆಯೂ ಅಲ್ಲ, ಕರೆಕ್ಟ್, ನಮ್ಮ ಮನೆಗಳು ಸುರಕ್ಷಿತ ಅಲ್ಲ ಅನ್ನೋ ಹಂಗೆ ಆಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ.